ದಲಿತ ಹೋರಾಟಗಾರ ರಾಜು ಬೊಮ್ಮನಹಾಳ ಮೇಲೆ ರಾಯಚೂರು ನಗರದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದ್ದು, ಸರ್ಕಾರ ತನಿಖೆ ಮಾಡುವ ಮೂಲಕ ಹಲ್ಲೆಕೋರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ದಲಿತ ಸಂಘರ್ಷಣಾ ಸಮಿತಿ ಎನ್ ಮೂರ್ತಿ ಬಣದ ಪದಾಧಿಕಾರಿಗಳು ಮಾನ್ವಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ದಲಿತರ ಮೇಲೆ ಹಲ್ಲೆ ಪ್ರಕರಣಗಳು ಜಾಸ್ತಿಯಾಗುತ್ತಿದ್ದು, ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಕಾನೂನುಬದ್ಧವಾಗಿ ನಿಯಮಗಳನ್ನು ಜಾರಿಗೆ ತಂದು ದಲಿತರಿಗೆ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿದರು. ರಾಜು ಬೊಮ್ಮನಹಾಳ ಮೇಲೆ ಮಾಡಲು ಸುಪಾರಿ ಕೊಟ್ಟವರು ಯಾರು ಮತ್ತು ಯಾವ ಕಾರಣಕ್ಕಾಗಿ ಹಲ್ಲೆ ಮಾಡಲಾಗಿದೆ ಎಂದು ಪರಿಗಣಿಸಿ ಸರ್ಕಾರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಮ್ಮದೇನು ಉದ್ದೇಶ ಅಂತಂದರೆ, ಇವರು ನಮ್ಮ ಸಂಘಟನೆಯ ಒಡನಾಡಿ ಅಥವಾ ಹೋರಾಟದ ರೂವಾರಿ ಆಗಿರ್ತಕ್ಕಂಥ ರಾಜು ಬೊಮ್ಮನಹಾಳ ಇವರ ಮೇಲೆ ಆಗಿರ್ತಕ್ಕಂಥ ಹತ್ಯೆಯನ್ನು ಖಂಡಿಸಬೇಕು ದಯವಿಟ್ಟು. ಯಾಕಂತಂದರೆ ಅವರು ಅಂಥ ವ್ಯಕ್ತಿನೇ ಅಲ್ಲ. ಏನಪ್ಪ ಅಂತಂದರೆ ಅವರು ಒಂದು ಎಲ್ಲೇನ ದೌರ್ಜನ್ಯ ಅಥವಾ ಆಫೀಸ್ನಲ್ಲಿ ಏನೋ ಒಂದು ಅಕ್ರಮವಾಗಿ ಒಂದು ಏನಾದರೂ ನಡೀತದೆ ಅಂತಂದಲ್ಲಿ ಅವರು ಒಂದು ಹೆಜ್ಜೆ ಮುಂದೆ ಇರ್ತಾರೆ. ಅಂಥವ್ರ ಮೇಲೆ ಇವತ್ತು ಉದ್ದೇಶಪೂರ್ವಕವಾಗಿ ಗುರಿಯನ್ನು ಇಟ್ಟುಕೊಂಡು ಮತ್ತು ಅವರನ್ನು ಏಕಾಏಕಿಯಾಗಿ ಹೋಟೆಲ್ನಲ್ಲಿ ಚಹಾ ಕುಡಲಿಕ್ಕೆ ಹೋಗಿರ್ತಕ್ಕಂಥ ಅವರ ಮೇಲೆ ಖಾರದ ಪುಡಿ ಹಚ್ಚಿ ಒಬ್ಬ ಹೆಣ್ಣು ಮಗಳನ್ನು ಮುಂದಿಟ್ಟುಕೊಂಡು ಆಕೆ ಕೂಡ ಮತ್ತು ಓದಿದ್ದೀನಿ, ನೀವೇನು ಕೇಸ್ ಮಾಡ್ತಾರೆ ಮಾಡಿ ಅಂತ ಹೇಳಿ ಆಕೆ ಕೂಡ ಹೇಳ್ತಿರ್ತಾರೆ. ಇದು ಭಾಳ ಖಂಡನೀಯ. ಅವರು ಅಂಥ ವ್ಯಕ್ತಿನೂ ಅಲ್ಲ ನಾವು. ಯಾಕಂದ್ರೆ ಇವತ್ತಲ್ಲ, ಈಗ ಎನ್ ಮೂರ್ತಿ ಬಣ ಇರೋದು ಇಲ್ಲಿ 30-40 ವರ್ಷದ ಹಿಂದಿಂದನೂ ಐತೆ. ಈಗ ನಾವು ಅವತ್ತಿನಿಂದನೂ ನಾವು ಈಗ ಸುಮಾರು ಒಂದು ನಮ್ಮ ಮಾನ್ವಿ ತಾಲೂಕಿನಲ್ಲಿ ನಾವು ಒಂದು 10 ವರ್ಷ ಆಯ್ತು ಜೊತೆಯಲ್ಲಿ ಅಣ್ಣವ್ರ ಜೊತೆಯಲ್ಲಿ ಸೇರಿಕೊಂಡು ಆ ಬಣ ಹೆಂಗಿದೆ ಅಂತ ನಮ್ಗೆ ಅಚ್ಚುಕಟ್ಟಾಗಿ ಗೊತ್ತಿದೆ. ಅವ್ರಿಗೆ ಈಗೇನು ಈಗ ಖಂಡನೀಯ ನಡೆದಿರ್ತದ ಇದರ ವಕ್ತವಾಗಿ ಮತ್ತು ಅವರ ಮನೆಗೆ ಆಗಿರ್ಬೋದು, ಅವ್ರ ಕುಟುಂಬಕ್ಕಾಗಿರ್ಬೋದು, ಯಾವುದೇ ರೀತಿ ಮುಂದೆ ತೊಂದರೆ ಆಗದ ರೀತಿಯಲ್ಲಿ ರಕ್ಷಣೆಯನ್ನು ಒದಗಿಸಿಕೊಡ್ಬೇಕಂತ ಕೇಳಿಕೊಳ್ತೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಎನ್ ಮೂರ್ತಿ ಶಾಸಕ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರ ಅಧ್ಯಕ್ಷರಾದಂಥ ರಾಯಚೂರು ಜಿಲ್ಲೆಯ ರಾಯಚೂರಲ್ಲಿ ನಡೆದಂಥ ಬಸ್ ಸ್ಟ್ಯಾಂಡ್ ಹತ್ರ ರಾಜು ಬೊಮ್ಮನಹಾಳಿಗೆ ಕಾರ್ಪುಡಿ ನೇಸೋದು, ಕಟ್ಟಿಗೆಯಿಂದ ಅಲಿಯ ಮಾಡಿ ಹಿಂದ ಬಂದು ಒದ್ದು ಸುತ್ತ ಅವ್ರನ್ನನ್ನು ಕಾನೂನಿನ ಪ್ರಕಾರ ಅವ್ರನ್ನ ಬಂಧಿಸಿ ಅವರಿಗಾಗಿರುವಂಥ ಅನ್ಯಾಯವನ್ನು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅದನ್ನು ಸೂಕ್ತ ಕಾನೂನನ್ನು ತೆಗೆದುಕೊಂಡು ಅವ್ರನ್ನ ಬಂಧಿಸಿ ಅವರಿಗೆ ಸೂಕ್ತ ರಕ್ಷಣೆಯನ್ನು ಒದಗಿಸಿಕೊಡ್ಬೇಕಂತ ಕೂಡ ಹೇಳುತ್ತಾ, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ದಲಿತರ ಮೇಲೆ ಹಲ್ಲೆಯನ್ನು, ಕೊಲೆ, ಸುಲಿಗೆ, ದೌರ್ಜನ್ಯ, ಜಾತಿ ನಿಂದನೆ ಅನೇಕ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ನಡೆದಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ಇದನ್ನು ಸೂಕ್ತ ಕಾನೂನಲ್ಲಿ ತೆಗೆದುಕೊಂಡು ಇದನ್ನು ಕಾನೂನಲ್ಲಿ ಭದ್ರಪಡಿಸ್ಬೇಕಂತ ಕೂಡ ಕೇಳುತ್ತಾ, ಅದೇ ರೀತಿಯಲ್ಲಿ ರಾಯಚೂರಲ್ಲಿ ಆಗಿರ್ತಕ್ಕಂಥ ರಾಜು ಬೊಮ್ಮನಹಾಳರಿಗೆ ಇದನ್ನು ಆ ಮಹಿಳೆ ಮೇಲೆ ಸೂಕ್ತ ಕಾನೂನು ತೆಗೆದುಕೊಂಡು ಯಾಕೆ ಮಾಡಿದ್ದಾರೆ, ಎದಕ್ಕೆ ಏನು ಅಂತ ಹೇಳಿ ಅದನ್ನು ಭದ್ರವಾಗಿ ಇದು ಮಾಡಿಕೊಂಡು ಅದನ್ನು ರಾಜು ಬೊಮ್ಮನಹಾಳಿಗೆ ಸೂಕ್ತ ಕಾನೂನನ್ನು ತೆಗೆದುಕೊಂಡು ಅವರಿಗೆ ರಕ್ಷಣೆ ಕೊಡಬೇಕಂತೇಳಿ. ವರದಿ ಶಫೀಕ್ ಹುಸೇನ್, ಮಾನವಿ.